ಈ ಸಾವು ನ್ಯಾಯವೇ ವಿಶೇಷ ಕಾರ್ಯಕ್ರಮ ಚರ್ಚೆ ಮುಂದುವರಿಸ್ತಾ ಇದ್ದೀನಿ. ಅಷ್ಟೆಲ್ಲ ರಾಜ್ಯ ಸರ್ಕಾರ ಮಲಗಿದೆಯಾ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಬಹುತೇಕ ಯಡಿಯೂರಪ್ಪನವರೇ ತಮ್ಗೆ ಗೊತ್ತಿರೋ ಪ್ರಕಾರ ಇವತ್ತು ಯಾವುದೇ ಒಬ್ಬ ಕಾರ್ಖಾನೆ ಮಾಲೀಕ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಹಾಗಿದ್ರೆ ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಒಂದು ಕಡೆ ಯಡಿಯೂರಪ್ಪನವ್ರ ಬಗ್ಗೆ CM ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಇವರು ಶಾದಿ ಭಾಗ್ಯ ಬಿಟ್ಟು ರೈತರ ವಿಚಾರವನ್ನು ಹೋರಾಟ ಮಾಡಬಹುದಿತ್ತು ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಒಮ್ಮತದಿಂದಿಲ್ಲ. ಸರ್, ನಾನು ಮೈಸೂರು ತಿಳ್ತೀನಿ. ನಮ್ಮ ಕಬ್ಬು ಬೆಳೆಗಾರ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಂತ ಕುರುಬೂರು ಶಾಂತಕುಮಾರ್ ಇದ್ದಾರೆ. ಶಾಂತಕುಮಾರ್ ಅವರ ಇವತ್ತು ರೈತನ ಹೆಣದ ಮೇಲೆ ಬಹುತೇಕ ಸರ್ಕಾರ ಮತ್ತು ಪಕ್ಷಗಳು ರಾಜಕಾರಣ ಮಾಡ್ತಾ ಇದ್ದಾವೆ. ನಿಜಕ್ಕೂ ಕೂಡ ರೈತರ ಕಷ್ಟವನ್ನು ಆಲಿಸಿ ಇದಕ್ಕೆ ಪರಿಹಾರ ಕಂಡುಹಿಡಿಯುವಲ್ಲಿ ಯಾಕೆ ರಾಜಕೀಯ ಪಕ್ಷಗಳು ಇಷ್ಟೊಂದು ಗಂಭೀರವಾಗಿ ಹೊರಗೆ ಬರಲಿಲ್ಲ? ನೋಡಿ ಸರ್, ಈಗ ಬಹಳ ಮುಖ್ಯವಾಗಿ ಎರಡು ವಿಚಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 1 ಟನ್ ಕಬ್ಬಿನಿಂದ 3,500 ರೂಪಾಯಿ ತೆರಿಗೆ ಬರ್ತಾ ಇದೆ. ಆದರೆ ರೈತರಿಗೆ ನ್ಯಾಯಯುತವಾದ ಬೆಲೆ ಕೊಡಿಸ್ಲಿಕ್ಕೆ ಸರ್ಕಾರ ಸರಿಯಾದಂಥ ಕ್ರಮಗಳು ಕೈಗೊಳ್ತಾ ಇಲ್ಲ. ಎರಡನೇ ವಿಚಾರ, ಕೇಂದ್ರ ಸರ್ಕಾರ ಕಳೆದ ಜುಲೈ ತಿಂಗಳಿನಲ್ಲಿ 2,75,000 ಮೆಟ್ರಿಕ್ ಟನ್ ಸಕ್ಕರೆಯನ್ನು ಆಮದು ಮಾಡಿಕೊಳ್ತು. ಆಮದು ಮಾಡಿಕೊಂಡಂಥ ಕಾರಣದಿಂದ ದೇಶದಲ್ಲಿ ಸಕ್ಕರೆ ಬೆಲೆ ಕುಸಿತ ಆಯಿತು. ಇವೆರಡೂ ಕಾರಣ ಇವತ್ತು ರೈತ ಸಾಯ್ಬೇಕಾದ್ರೆ ಭಾಳ ಮುಖ್ಯವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರನೇ ರೈತರ ಸಾವಿನ ಹೊಣೆಯನ್ನು ಹೊರಬೇಕಾಗ್ತದೆ. ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಗಳ ಲಾಬಿ ಭಾಳ ಜೋರಿದೆ. ಕಾರ್ಖಾನೆ ಮಾಲೀಕರು ರೈತರನ್ನು ಭಾಳ ಹದ್ದುಬಸ್ತಲ್ಲಿಟ್ಟಿದ್ದಾರೆ. ಬಹುತೇಕ ಕಾರ್ಖಾನೆಗಳು ರೈತರಿಗೆ ಬೆಲೆಯನ್ನು ಕೊಟ್ಟಿದ್ದೀವಿ ಅಂತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ, ಆದರೆ ಸರಿಯಾದಂಥ ಹಣವನ್ನು ರೈತರಿಗೆ ಕೊಟ್ಟಿಲ್ಲ. ಮುಂದಿನ ವರ್ಷ ಕಬ್ಬು ಕೊಟ್ಟಾಗ ನಿಮಗೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಸಭೆ ನಡೆದಾಗ ಹಲವಾರು ಕಾರ್ಖಾನೆಗಳು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಬಹಿರಂಗ ಆಯಿತು. ಈ ರೀತಿ ರಾಜ್ಯದ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರೈತರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕಠಿಣವಾದ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ. ಇದೇ ಇವತ್ತು ರೈತರ ಸಾವಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚಾಮರಾಜ್ ಪಾಟೀಲ್ ನಮ್ಮ ಜೊತೆಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ರಾಯಚೂರಿಂದ. ಚಾಮರಾಜ್ ಪಾಟೀಲ್ ರೇ, 2,500 ಒಪ್ಕೊಳ್ಳುವಂಥ ಕಾರ್ಖಾನೆಗಳು ಇವತ್ತು 2,000 ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವತ್ತು ರೈತ ಒಬ್ಬ ಅಮಾಯಕ ರೈತ ಇವತ್ತು ವಿಷ ತಗೊಂಡು ಸತ್ತೋಗ್ತಾನೆ. ಆತನ ಹೆಣ ನೋಡಕ್ಕೆ ಹೋದಂಥ CM ವಿಧಾನಸಭೆಯಲ್ಲಿ ಬಂದು ಹೇಳ್ತಾರೆ 150 ರೂಪಾಯಿ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಬುದ್ಧಿ ಮೊದಲೇ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ? ಸೊ ವಾಟರಾಜ್ ಅವರೇ, ನಾನು ರೈತ ಸಂಘದ ನಾಯಕರು ಕೂಡ ನೀವು ನೋಡ್ತಾರೆ, ಭಾಳಷ್ಟು ಜನ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. 150 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಇವರಿಗೆ ಒಬ್ಬ ರೈತ ಸಾಯಕ್ಕಿಂತ ಮೊದಲೇ ಹೋಗಿ ಕೂತು ಅವರ ಸಮಸ್ಯೆ ಕೇಳಿ ಇನ್ನೊಂದು ರೌಂಡ್ ಚರ್ಚೆ ಮಾಡಿ 150 ಹೆಚ್ಚಿಗೆ ಮಾಡಿದ್ರೆ ಒಬ್ಬ ವಿಠ್ಠಲ್ ಅರ್ಬಾನ್ ಅಂತ ರೈತ ಉಳಿತಿದ್ದಲ್ಲ ನಮಗೆ. ಈಗ ಇದು ರೈತ ಸಾಯ್ತಾನೆ ಅಂತ ಸರ್ಕಾರಕ್ಕೆ ಏನು ಗೊತ್ತಿರಲಿಲ್ಲ, ಹೌದಾ? ಪ್ರಶ್ನೆ ನೇರವ ಮಾತಾಡೋಣ. ಸೊ ಇದನ್ನು ಮೊದಲೇ ಮಾಡಿದ್ರೆ ಸರ್ಕಾರ ಇಲ್ಲಿವರೆಗೆ ಎಳಿಬೇಕಾಗಿರಲಿಲ್ಲ. ಈ ಸತ್ಯಾಗ್ರಹ 4-5 ದಿವಸದಿಂದ ಪಾಪ ನಾನಂತೂ ಸಂಪೂರ್ಣ ಬೆಂಬಲ ರೈತರಿಗೆ, ಆ ವಿಚಾರದಲ್ಲಿ ಬೇರೆ ಮಾತಿಲ್ವೇ ಇಲ್ಲ. ನನಗನ್ನಿಸ್ತದೆ ಇದನ್ನು ಮೊದಲೇ ಅವರು ಬಹಳ ಪ್ರಾಮಾಣಿಕವಾಗಿ ಮಾಡಿ ಕರೆದು ಮಾತುಕತೆ ಆಡಿದರೆ ಮಾಲೀಕರಿಗೆಲ್ಲ ತಾಕೀತು ಮಾಡಿ ಇಷ್ಟು ಹಣ ಕೊಡಲೇಬೇಕು ನೀವು ಅಂತೇಳಿ ಸ್ಪಷ್ಟವಾಗಿ ಕ್ರಮ ತಗೋಬೇಕು ಇವರು ನೇರವಾಗಿ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ, ರೈತ ಸಾಯ್ತಿರಲಿಲ್ಲ. ಈ ಸರ್ಕಾರದ ಒಂದು ನೀತಿಯನ್ನ ಜನ ಒಪ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಜನ ರೈತರು ಅತ್ಯಂತ ನೋವಿನಿಂದ ಇವತ್ತಿನ ಸಾವು ನನಗನ್ನಿಸ್ತದೆ ಇದಕ್ಕಿಂತ ಮತ್ತೊಂದು ಘೋರ ಅನ್ಯಾಯ ಮತ್ತೊಂದಿಲ್ಲ. ಇದರ ಬಗ್ಗೆ ನನಗನ್ನಿಸ್ತದೆ ಇದು ಇವತ್ತು ಏನು ನಡೆದಿದೆ ಇದನ್ನು ರಾಜಕೀಯವಾಗಿ ನಾವು ತೆಗೆದುಕೊಳ್ಳೋದು ಬೇಕಾಗಿಲ್ಲ. ರಾಜಕೀಯವಾಗಿ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ, ಎಲ್ಲ ರಾಜಕೀಯ ಪಕ್ಷಗಳು ರೈತರ ಪರವಾಗಿ ತಮ್ಮ ರಾಜಕೀಯವನ್ನು ಮರೆತು ಶಾಸನಸಭೆಯಲ್ಲಿ ಯಾವತ್ತಾದ್ರೂ ಒಂದಿನ ಮಾತಾಡಿರೋದು ನೋಡ್ಲಿಲ್ವಲ್ಲ? ಖಂಡಿತ ಒಂದು ದಿನ ನೋಡ್ಲಿಲ್ಲ. ಖಂಡಿತ ನಾನು ಬಂದು ಚಾಮರಾಜ್ ಪಾಟೀಲ್ ಮತ್ತೆ ಕೇಳ್ತಾರೆ. ಚಾಮರಾಜ್ ಪಾಟೀಲ್ ರೇ, 2,500ಕ್ಕೆ ಇವತ್ತು 150 ಸೇರ್ಬೇಕಾದ್ರೆ ಅದು ಒಬ್ಬ ಅಮಾಯಕ ಪ್ರಾಮಾಣಿಕ ರೈತನ ಪ್ರಾಣ ಕಳ್ಕೊಂಡ ಮೇಲೆ ಹಲೋ ಚಾಮರಾಜ್ ಪಾಟೀಲ್ ರೇ, ಇವತ್ತು ರೈತ ಸತ್ತ ಮೇಲೆ 150 ರೂಪಾಯಿ ಹೆಚ್ಚಿ ಆಗತ್ತೆ ಅಂದ್ರೆ ಹಾಗಾದ್ರೆ ರೈತರ ಪ್ರಾಣ ಕೊಟ್ಟ ಮೇಲೆ ಬೇಡಿಕೆಗಳಿಗೆ ಪರಿಹಾರ ಸಿಗುತ್ತಾ ಅಂತ? ಇದು ಸರ್ಕಾರದ ಸ್ಪಷ್ಟ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ ನಮಗೆ.
ಒಂದು ವಿಳಂಬ ನೀತಿ ಕೂಡ ಇಲ್ಲಿ ನಡೀತಾ ಇದೆ. ಕಳೆದ 2 ತಿಂಗಳಿನಿಂದಲೂ ಕಬ್ಬಿನ ಬೆಲೆ ನಿಗದಿಗಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ, ಬಿಜಾಪುರ, ಧಾರವಾಡಗಳಲ್ಲಿ ಚಳವಳಿ ನಡೀತಾ ಇದ್ರೂ ಕೂಡ ಸರ್ಕಾರ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದೆ. ಇವತ್ತು ಸರ್ಕಾರ ಯಾವುದೇ ಮೂಲೆಗಳಿಂದ ಒಂದೇ ಒಂದು ತಾಸಿನಲ್ಲಿ ಇಡೀ ರಾಜ್ಯದ ಇನ್ಫಾರ್ಮೇಶನ್ ತರಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಅವರಿಗೆಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ, ಎಲ್ಲ ಇದೆ. ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡಿದರೂ ಕೂಡ ಯಾಕೆ ಸರ್ಕಾರ ಸುಮ್ಮನೆ ಇತ್ತು ಅನ್ನೋದು ಇವತ್ತು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು 25ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ತಿಳಿಸಿದಾಗ್ಯೂ ಕೂಡ ಪ್ರತಿಭಟನೆ ಮಾಡಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ್ಮೇಲೆ ಇವರು ದರ ಹೆಚ್ಚಿಗೆ ಮಾಡ್ತೀವಿ ಅಂತಂದ್ರೆ ಇದೆಂತ ಸರ್ಕಾರ ಇದು? ಏನಾದರೂ ಇವರಿಗೆ ಜವಾಬ್ದಾರಿ ಅನ್ನೋದು ಇದೆಯಾ? ಇವರಿಗೆ ಇಲ್ಲ. ಇದು ಏನಂತಂದ್ರೆ ಸರ್ಕಾರ ಕಾದು ನೋಡಂತ ನೀತಿ, ವಿಳಂಬ ನೀತಿ ಅನುಸರಿಸಿ ಇವತ್ತು ರೈತರ ಜೀವ ತಿಂತ ಇದೆ. ಇದು ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಇಂಥ ಚುನಾಯಿತ ಸರ್ಕಾರ ಇಷ್ಟು ರೈತರ ಬಗ್ಗೆ ಬೇಜವಾಬ್ದಾರಿತನದಿಂದ ನಡ್ಕೊಳ್ಬಾರ್ದು ಅನ್ನತಕ್ಕಂಥದ್ದು ನಮ್ಮ ಒತ್ತಾಯ. ನಾನು ಪಾಟೀಲ್ ಮತ್ತೆ ನಮ್ಮ ಜೊತೆಗೆ ಹಾಸನದಿಂದ ಕೊಟ್ಟರು ಶ್ರೀನಿವಾಸ್ ರೈತ ಮುಖಂಡರಿದ್ದಾರೆ. ಶ್ರೀನಿವಾಸರೇ, ಇವತ್ತು ರಾಜ್ಯದ ರೈತ ಸಂಘಗಳು ಇವತ್ತು ಒಡೆದು ಹೋಗಿದ್ದಾವೆ. ಒಂದು ಕಡೆ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಸೊ ಹಾಗಾಗಿ ಇವತ್ತು ಅಮಾಯಕ ರೈತ ಪ್ರಾಣ ಕೊಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ, ಅದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಸರ್ಕಾರಕ್ಕೂ ನಮ್ಮನ್ನು ಆಳುವಂಥವರಿಗೂ ಪ್ರತಿಪಕ್ಷಗಳಿಗೂ ಮತ್ತೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ, 4 ದಿಕ್ಕಲ್ಲಿ 4 ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರೇ ಹೌದು. ಹಲೋ, ಮಾತಾಡಿ. ಈಗ ಈ ಒಂದು ಸರ್ಕಾರದ ಪ್ರಶ್ನೆ ಅಲ್ಲ, ಸ್ವತಂತ್ರ ಬಂದಾಗಲಿಂದ ನಮ್ಮ ದೇಶನ ಆಳ್ತಾ ಇರ್ತಕ್ಕಂಥ ಎಲ್ಲ ಸರ್ಕಾರಗಳು ಇದೇ ನೀತಿ ಅನುಸರಿಸ್ಕೊಂಡು ಬಂದಿದ್ದಾವೆ. ಇವರಿಗೆ ವೋಟ್ ಬ್ಯಾಂಕಿನ ಕಡೆ ಕಣ್ಣಿದೆಯೇ ಹೊರತು ಯಾವುದೇ ನಿಜವಾದ ಸಮಸ್ಯೆಗಳ ಬಗ್ಗೆ ಇವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಈಗ ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ ಎಲೆಕ್ಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಅವರು KGP ಪಕ್ಷ ಕಟ್ಟಬೇಕು, ಅವ್ರು ಹೆಚ್ಚು ಸೀಟ್ ಗೆಲ್ಲಬೇಕು, ಅದು ಅವ್ರ ಕಡೆ ಅವ್ರ ಗಮನ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪ ಸಿದ್ದರಾಮಯ್ಯನ ನಡುವೆ ನಾನೇನು ಮಾಡ್ಬೋದು ಅನ್ನೋದು ಗಮನಿಸ್ತಾ ಇದ್ದಾರೆ ಹೊರತು ಇವರು ಯಾರಿಗೂ ಕೂಡ ನಿಜವಾದಂಥ ರೈತ ಪರವಾದಂಥ ಕಾಳಜಿ ಇಲ್ಲ, ಮತ್ತು ಇಚ್ಛಾಶಕ್ತಿ ಕೂಡ ಇಲ್ಲ ಇವರಿಗೆ. ಸೊ ಹಾಗಾದ್ರೆ ರಾಜಕಾರಣದ ಲಾಭ ನಷ್ಟದಲ್ಲಿ ರೈತ ಯಾಕೆ ಬಲಿಯಾಗಬೇಕು? ರೈತ ಯಾಕೆ ಸಫರ್ ಆಗ್ಬೇಕು? ಒಬ್ಬ ಕಾರ್ಖಾನೆ ಮಾಲೀಕ ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ? ಖಂಡಿತ ಇಲ್ಲ. ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದನ್ನು ನಂಜುಂಡಸ್ವಾಮಿ ಅವರು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೂಡ ಮಾಡಬಾರ್ದು. ರೈತರು ಊಟ ಮಾಡ್ಕೊಂಡು ಕೂತಿದ್ದು ಹೋರಾಟ ಮಾಡಬೇಕು. ತಮ್ಮ ಪ್ರಾಣನ ಕೊಡೋದ್ಬೇಕಾದ್ರೆ ಈ ಭ್ರಷ್ಟ ರಾಜಕಾರಣನ ಸರಿ ಮಾಡೋ ದಿಕ್ಕಿನಲ್ಲಿ ಪ್ರಾಣ ಬೇಕಾದ್ರೆ ಕೊಡಲಿ, ನಮ್ಮ ಜೀವನ ಕೊಡಲಿ. ಅದು ಬಿಟ್ಟು ಅವರು ಈ ಥರದ ಒಂದು ಆತ್ಮಹತ್ಯೆ ಮಾಡ್ಕೊಂಡು ನಾವು ಜೀವನನ ಕೊನೆಗಳಿಸ್ಕೊಳ್ತಕ್ಕಂಥದ್ದು ಮಹಾಪಾಪ ಇದು. ಅದಕ್ಕೋಸ್ಕರ ರೈತರು ಒಂದು ಪ್ರಾಣ ಕೊಡೋಂಥ ಸಂದರ್ಭ ಬಂದರೆ ಈ ವ್ಯವಸ್ಥೆ ಬದಲಾಯಿಸೋದಕ್ಕೋಸ್ಕರ ಪ್ರಾಣ ಕೊಡಲಿ, ಈ ರಾಜಕಾರಣನ ದೂರ ಮಾಡೋದಕ್ಕೋಸ್ಕರ ಪ್ರಾಣ ಕೊಡಲಿ. ಇವತ್ತು ಈ ಭ್ರಷ್ಟ ರಾಜಕಾರಣಿಗಳೇನಿದ್ದಾರೆ ಇವತ್ತು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನಿಜವಾದಂಥ ನೈತಿಕ ಹಕ್ಕಿಲ್ಲ, ಯಾರೇ ಇರ್ಬೋದು. ಸಿದ್ದರಾಮಯ್ಯನವರು ರೈತ ಹಸಿರು ಟವಲ್ ಹಾಕೊಂಡು ರೈತ ಚಳವಳಿ ಮೂಲಕ ನಾನು ರಾಜಕಾರಣಕ್ಕೆ ಬಂದೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇವತ್ತು ಯಾವ ಲಕ್ಷಣಗಳು ಕಾಡ್ತಾ ಇಲ್ಲ. ಮಾತೆತ್ತಿದ್ರೆ ಯಡಿಯೂರಪ್ಪನವರು ರೈತರು ಅಂತಂದು ಹೇಳ್ತಾರೆ. ಯಡಿಯೂರಪ್ಪನವ್ರು ಕೂಡ ಅವ್ರಿಗೆ ಯಾವುದೇ ಆದಂಥ ಒಂದು ನೈತಿಕವಾದಂಥ ಹಕ್ಕಿಲ್ಲ ರೈತರ ಬಗ್ಗೆ ಮಾತಾಡೋದಕ್ಕೆ. ಮತ್ತೆ ಚರ್ಚೆ ಮಾಡ್ತಾರೆ. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಕನ್ನಡ ಹೋರಾಟಗಾರರಾದಂಥ ಮಾಜಿ ಶಾಸಕರಂತ ವಾಟಾಳರಾಜ್ ಇದ್ದಾರೆ. ಬಹಳಷ್ಟು ಚರ್ಚೆ ಆಗಿದೆ ಪಕ್ಷಾತೀತ. ರೈತನ ಬದುಕಿನ ಪ್ರಶ್ನೆ ಇದೆ, ಇಲ್ಲಿ ಅಳಿವುಳಿವಿನ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಂದಾಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ಹಂತದಲ್ಲೂ ಕೂಡ ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ಪಕ್ಷದಲ್ಲಿದ್ದಾರೆ, ಅವರ ಮಾಲೀಕತ್ವದ ಸಹಭಾಗಿತ್ವದ ಕಂಪನಿಗಳಿದ್ದಾವೆ. ಹಾಗಾದರೆ ಅವರು ಯಾರು ಪರವಾಗಿದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಕೇಳಬೇಕಾಗುತ್ತೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.